ತಂದೀವು, ಯಾರು ಮಣ್ಣಂದಿವು, ಯಾರು ಮೆತ್ತ ನೋಡಿದೀವು, ಅವ್ರಿಗೆ ಗೊತ್ತು. ಮುಖ ನೋಡಿದ್ರು ಭಾಳ ಮಂದಿ ಗುರುತಿಸಕ್ಕೆ ಆಗೋದಿಲ್ಲ, ಆದ್ರೆ ನಾ ಗುರುತಿಸ್ತೇನೆ. ಆದ್ರೆ ಹೇಳಬಾರ್ದಂತ ನಿಯಮ. ಇದ್ರಾಗ ಎಷ್ಟು ಮಂದಿ ಮಾಡ್ಬೋದಪ್ಪ, ಎಷ್ಟು ಮಂದಿ ಮಾಡ್ತಾ ಇದ್ದಾರೆ ಆಲ್ರೆಡಿ ಅಂತ ನಾ ಸುಮ್ಮನೆ ಹಿಂಗೆ ನೋಡಿದ್ರೆ ಸಹಿತ ಗುರುತಿಸ್ತೇನೆ. ಅದೇನೋ ದೇವರಂತ ಅವ್ರಿಗೆ ಶಕ್ತಿ ಕೊಟ್ಟಾನಂದ್ರೆ ನಿಮ್ಮಂಥವ್ರ ಜೊತೆ ತಿರ್ಗಾಡಿ. ಆದ್ರೆ ತಿಳಿದದ್ದನ್ನು ಎಲ್ಲನೂ ಹೇಳ್ಕೊಂಡು ತಿರ್ಗಾಡಬಾರ್ದು. ಸ್ವಲ್ಪ ಬುದ್ಧಿವಂತಿಕೆ ಇರಬೇಕು ಅಂತ. ಗುರುಗಳು ಅಷ್ಟೊಂದಾಗ 3 ಮಂದಿ ಶಿಷ್ಯರಿಗೆ ಪಾಠ ಕಲಿಸಿದ್ರಂತೆ. ಬಹಳ ದೊಡ್ಡ ವಿದ್ಯೆಯನ್ನು ಪ್ರಾಪ್ತ ಮಾಡಿಕೊಂಡು ಮನೆಗೆ ಹೊರಟಂತ. ಹೋಗ್ತಾ ಹೋಗ್ತಾ ದಾರ್ಯಾಗ ಒಂದು ಹುಲಿ ಸತ್ತು ಬಿದ್ದಿತ್ತು. ಯಾರು ಅದನ್ನು ಬಂದಿದ್ರು. ಇವರಿಗೆ ಮರುಕ ಬಂತು ಅದನ್ನು ನೋಡಿ. ಒಬ್ಬ ಅಂದ, ಗುರುಗಳು ನನಗೆ ಇದನ್ನು ಜೋಡಿಸುವಂಥ ಕಲೆಯನ್ನು ಕೊಡ್ತಿದ್ದಾರೆ, ಇದರ ತುಣುಕುಗಳನ್ನು ನಾನು ಜೋಡಿಸ್ತೀನಿ ಅಂತ ಅವ ಜೋಡಿಸಿದ. ಮತ್ತೊಬ್ಬ ಅಂದ, ಇದಕ್ಕೆ ಜೀವ ತುಂಬುವ ವಿದ್ಯೆಯನ್ನು ಗುರುಗಳನ್ನು ಕೊಟ್ಟಿದ್ದಾರೆ, ನಾನು ತುಂಬುತ್ತೀನಿ ಅಂದ. ಅವನು 3ನೇ ಅಂದ, ನೀ ತುಂಬಾಕಂತ ಸ್ವಲ್ಪ ಕಡಿ, ನಾ ಗಿಡದ ಮ್ಯಾಗ ಇರ್ತೀನಿ, ಇಂಥ ಗಿಡ ತುಂಬು ಅಂದ. ಆಯ್ತು ಅಂದ. ಅವ ಗಿಡದ ಮ್ಯಾಗ ಏನ್ ಕುಂತ, ನೀ ಬಿಡು ಜೀವ ಅದರೊಳಗೆ ತುಂಬು ಅಂತ. ಅವ ತುಂಬಿದ. ಅಮ್ಮನ ಇಂಥವ್ರಿಬ್ಬರು ಮನದಿಂದ ಹಾಕ್ತಾರೆ. ನಾ ಯಾಕೆ ಕತೆ ಹೇಳಿದ್ ಬಂದ್ರೆ, ಏನು ಹೇಳಬೇಕು ಏನು ಹೇಳಬಾರ್ದು ಅನ್ನೋ ಬುದ್ಧಿ ಸ್ವಲ್ಪ ಇರಬೇಕು. ಗೊತ್ತಾಯ್ತಂತ ಎಲ್ಲಾನು ಹೇಳ್ಕೊಂತ ಹೋದಿವಿ ಅಂದ್ರೆ ಎಲ್ಲ ಶತ್ರುಗಳೇ ತಯಾರಾಗ್ತಾರೆ. ನಾವಿದ್ದೀವಿ, ಏನು ತೊಗೊಂಡು ಹೋಗ್ತೀವಿ ಗೊತ್ತಿಲ್ಲ, ತೊಗೊಂಡು ಹೋಗ್ತೀವಿ. ನನಗೆ ಅನಿಸ್ತದೆ ಇದ್ರೊಳಗೆ ಬಹಳ ಜನ ನಾವು ಏನಾದರೂ ಒಳ್ಳೆಯದನ್ನು ಮಾಡೋ ಪ್ರಯತ್ನ ಮಾಡುವವರೇ ಇದ್ದೀವಿ ಇದರಲ್ಲಿ ಅಂತ ನನಗೆ ಅನಿಸ್ತದೆ. ಹಸುವಿನಿಂದ ಏನೇನು ಮಾಡಬಹುದು? ಒಂದು, ಕೃಷಿಯ ಕ್ಷೇತ್ರದಲ್ಲಿ ಹಸುವಿನ ಪಾತ್ರ ಏನು? ಒಂದು. ಎರಡನೇದು, ಚಿಕಿತ್ಸಾ ಶಾಸ್ತ್ರದಲ್ಲಿ ಹಸುವಿನ ಪಾತ್ರ ಏನು? 2. 3, ಉದ್ಯಮ ಶಾಸ್ತ್ರದಲ್ಲಿ ಅಂದರೆ ಉದ್ಯೋಗ ಅವಕಾಶಗಳನ್ನು ಕೊಡುವಲ್ಲಿ ಹಸುವಿನ ಪಾತ್ರ ಏನು? 3. 4, ಧರ್ಮ ಕ್ಷೇತ್ರದಲ್ಲಿ ಹಸುವಿನ ಪಾತ್ರ ಏನು? ಹಸುವಿಗೆ ಈ 4 ಮುಖಗಳಿವೆ. ಹಸುವನ್ನು ನೋಡಬೇಕಾದ್ರೆ ಈ 4 ಮುಖಗಳಿಂದ ನಾವು ನೋಡಬೇಕು. ರೈತನಿಗೆ ಏನಾಗಬಹುದು ಹಸುವಿನಿಂದ? ಏನೇನು ಮಾಡಬಹುದು ರೈತ ಹಸುವಿನಿಂದ? ನಾವು ಇವತ್ತು ಸೇರಿದೆಲ್ಲ ರೈತರು. ಉದ್ಯೋಗಸ್ಥರ ಯಾರು ಆಗೋದಿದ್ರಿ ಅಂತಂದ್ರೆ, ಯಾಕಂದ್ರೆ ಬರೀ ಕೃಷಿ ಮಾಡಿ ಆಗೋದಿಲ್ಲ. ಈ ಹಸುವಿನಿಂದ ನಾವು ಉದ್ಯೋಗ ಮಾಡಲಿಕ್ಕೂ ಕಲಿಬೇಕು. ಯಾಕೆಂದ್ರೆ ನಿಮ್ಗೆ ಗೊತ್ತಿರಬೇಕು, ಗಣಪತಿ ಉತ್ಸವದಲ್ಲಿ ಗಣಪತಿ ಮತ್ತು ಗಣಪತಿಯನ್ನು ಶೃಂಗಾರಿಸುವುದು, ತಯಾರಿಸುವಂಥ ವಸ್ತುಗಳು 11 ದಿನಗಳಲ್ಲಿ ಎಷ್ಟು ಖರ್ಚಾಗ್ತವೆ ಈ ದೇಶದಲ್ಲಿ ಅಂದರೆ 25,000 ಕೋಟಿ ರೂಪಾಯಿ. ಹಸುವನ್ನು ಬಳಸಿ ಗಣಪತಿ ಮತ್ತು ಗಣಪತಿಗೆ ಸಂಬಂಧಿಸಿದಂಥ ಡೆಕೋರೇಟಿವ್ ವಸ್ತುಗಳನ್ನು ತಯಾರು ಮಾಡಿದರೆ 25,000 ಕೋಟಿ ರೂಪಾಯಿಗಳನ್ನು ಹಸುವಿನ ಮಾಧ್ಯಮದಿಂದ ನಾವು ಬಳಸಬಹುದು. ನಾವೇ ಪ್ರತಿ ವರ್ಷ 20-25,000 ಗಣಪತಿ ತಯಾರು ಮಾಡ್ತೀವಿ. ಗಣಪತಿ ತಯಾರು ಮಾಡಲಿಕ್ಕೆ ಒಂದು ಕಾಲು ಫುಟದ ಗಣಪತಿ ತಯಾರು ಮಾಡಲಿಕ್ಕೆ ನಮಗೆ ಒಂದು 200 ರೂಪಾಯಿ ಖರ್ಚು ಬರುತ್ತೆ. ಆ ಗಣಪತಿಯನ್ನು 800 ರೂಪಾಯಿ ಮಾರಾಟ ಮಾಡ್ತೀವಿ, ಸ್ವಲ್ಪ ಬಣ್ಣ ಹಚ್ಚಿ. ಅಂದರೆ ಟ್ರಾನ್ಸ್ಪೋರ್ಟೇಷನು, ಪ್ಯಾಕಿಂಗು ಎಲ್ಲ ಥರದ ಹಾಕಿದ್ರು ಸಹಿತ ಒಂದು ಗಣಪತಿಯಿಂದ 500 ರೂಪಾಯಿ ಸಿಗುತ್ತೆ. ಯಾಕೆ ಒಬ್ಬ ಗಣಪತಿ ಫ್ಯಾಕ್ಟ್ರಿ ಹಾಕಬಾರ್ದು? ಅವ 11 ತಿಂಗಳು ಗಣಪತಿ ಮಾಡ್ತಾನೆ, ಒಂದು 5 ದಿವಸ 7 ದಿವಸ ಮಾರಾಟ ಮಾಡ್ತಾನೆ. ಮುಂಚೆ ಅಥವಾ 2 ದಿನದಲ್ಲಿ ಗಣಪತಿ ಮಾರಾಟ ನಾವು ಮಾಡಬಹುದು. ಉದ್ಯಮದ ದೃಷ್ಟಿಯಿಂದ ದಂತಮಂಜನದ ಕಾರ್ಖಾನೆಯನ್ನು ಹಾಕಬಹುದು. ಆಮೇಲೆ ನೀವು ಬೇರೆ ಬೇರೆ ಮೂರ್ತಿಗಳನ್ನು ಮಾಡಬಹುದು. ಸುಮಾರು 200 ಪ್ರಕಾರದ ವಸ್ತುಗಳನ್ನು ಸಗಣಿಯಿಂದ ಮಾಡಲಿಕ್ಕೆ ಸಾಧ್ಯ ಇದೆ. ಅವುಗಳನ್ನು 200 ಪ್ರಕಾರದ ವಸ್ತುಗಳಲ್ಲಿ ಕಾಗದವನ್ನು ಮಾಡಬಹುದು ಸಗಣಿಯಿಂದ. ಚಿಕಿತ್ಸಾ ಶಾಸ್ತ್ರಕ್ಕೆ ಹೋದ್ರೆ ಅಲ್ಲಿ ಬಹಳದವು. ನನಗೆ ಅನ್ಸಕ್ತೈತಿ ಇವೆಲ್ಲನೂ ಹೇಳ್ಕೊತ ಕೂತ್ರೆ ಹುದ್ದೆ ಇವತ್ತು ಮುಗಿಯೋದಿಲ್ಲ. ನಾವು ಕೃಷಿಕರಿಗೆ ಸಂಬಂಧಪಟ್ಟದ್ದು ಅಷ್ಟೇ ಮಾತಾಡಿದ್ರೆ ಒಳ್ಳೆಯದು ಅಂತ. ಒಬ್ಬ ಉದ್ಯಮವನ್ನು ನಡೆಸ್ಕೊಂಡು ಹೋಗ್ಬೇಕಂತ ಅಂದ್ರೆ ಗೋವಿನಿಂದ ಎಷ್ಟು ಉದ್ಯೋಗಗಳನ್ನು ಮಾಡಬಹುದು, ಎಷ್ಟು ಫ್ಯಾಕ್ಟ್ರಿಗಳನ್ನು ನಡೆಸಬಹುದು. ಅವ
ಸಾಬೂನ್ ಫ್ಯಾಕ್ಟ್ರಿಗಳನ್ನು ಹಾಕ್ಬೋದು, ಟೂತ್ ಪೇಸ್ಟ್ ಫ್ಯಾಕ್ಟ್ರಿಗಳನ್ನು ಗೋವಿಂದನೇ ಹಾಕ್ಬೋದು, ಮಾಲೆಗಳನ್ನು ತಯಾರಿಸಬಹುದು, ಆಸನಗಳನ್ನು ತಯಾರಿಸಬಹುದು, ಮೊಬೈಲ್ಗೆ ಚಿಪ್ಸ್ಗಳನ್ನು ತಯಾರಿಸಬಹುದು, ಬೇರೆ ಬೇರೆ ಬೆರಳಿಗಳನ್ನು ತಯಾರಿಸಬಹುದು. ಆ ಬೆರಳಿಗಳಿಂದ ಮನೆಯಲ್ಲಿ ಅಗ್ನಿಹೋತ್ರಾದಿ ಕ್ರಿಯೆಗಳನ್ನು ಮಾಡಿ ಆರೋಗ್ಯವನ್ನು ಪಡೆಯಬೇಕು. ಹೀಗೆ ಸುಮಾರು 20-25 ಪ್ರಕಾರದ ಉದ್ಯೋಗಗಳನ್ನು ಈ ಗೋವಿನಿಂದ ನಮ್ಮ ಮನೆಯಲ್ಲಿ 1 ಅಥವಾ 2 ಹಾಲು ಕೊಡುವಂಥ ಹಸುಗಳಿದ್ವು ಅಂದ್ರೆ, ಬರಡು ಹಸುಗಳಿದ್ವು ಅಂದ್ರೆ ಅವುಗಳಿಂದ ನಮ್ಮ ಒಂದು ಪರಿವಾರವನ್ನು ಆರಾಮಾಗಿ ನಡೆಸ್ಕೊಂಡು ಹೋಗ್ಬೋದು. ನಾವು ಕೃಷಿಯಲ್ಲಿ ಇವತ್ತು ವಿಚಾರ ಮಾಡಿದರೆ, ಒಂದು ಕೃಷಿಯಲ್ಲಿ ನಾವು ಪಾರಂಪರಿಕವಾಗಿ ಮಾಡ್ತಾ ಬಂದಂಥ ಕಂಪೋಸ್ಟ್, ಬೇರೆ ತ್ಯಾಜ್ಯಗಳು ಏನಿವೆ ಬೇರೆ ಬೇರೆ ಆ ತ್ಯಾಜ್ಯಗಳನ್ನು ಬಳಸಿ ಗೊಬ್ಬರ ಮಾಡ್ಬೋದು. ಯಾಕಂದ್ರೆ ಸಗಣಿ ಒಂದು ಕಲ್ಚರ್. 1 ಗ್ರಾಮ್ ಸಗಣಿಯಲ್ಲಿ ಸುಮಾರು ಒಂದು 300 ಕೋಟಿ ಜೀವಾಣುಗಳಿದಾವೆ. ಯಾವುದೇ ಕಸವನ್ನು ತಿಂದು ಹಾಕಿ ಅಲ್ಲಿ ಹೊಸ ಜೀವಾಣುಗಳನ್ನು ಹುಟ್ಟಿಸುವಂಥ ಸಾಮರ್ಥ್ಯ ಈ ಕಲ್ಚರ್ಗಿದೆ. ಗೋವಿನ ಸಗಣಿಯ ಸಂಪರ್ಕದಲ್ಲಿ ಬಂದರೆ ಸಾಕು, ಅದು ಸಗಣಿ ಹಾಗೆ ಜೀವಾಣುಗಳಿಂದ ತುಂಬಿಕೊಡುತ್ತದೆ. 1. 2ನೇದು, ಈ ಸಗಣಿಯಿಂದ ಬೆರಡಿಗಳನ್ನು ಮಾರಾಟ ಮಾಡಿ ಅಥವಾ ಬೆರಡಿಗಳನ್ನು ತಟ್ಟಿ ಹಾಗೆ ಇಡಬೇಕು. ಮುಂದೆ ಒಂದು 5-6 ತಿಂಗಳ ನಂತರ ಆ ಬೆರಡಿಗಳನ್ನು ಒಂದು ಬಕೆಟ್ ನೀರಿನಲ್ಲಿ ಅಥವಾ ಬ್ಯಾರಲ್ ನೀರಿನಲ್ಲಿ ಹಾಕಿ 1 ದಿವಸ 2 ದಿವಸ ನೆನೆಸಿದರೆ ಸಾಕು, ಹುಮಿಕೆ ಸಿಗ್ತಾರೆ. ಅದು ಮಾರ್ಕೆಟ್ನಲ್ಲಿ 1000ರಿಂದ 20,000 ರೂಪಾಯಿ ಬಿಟ್ಟುವರೆಗೂ ಅದು ಬರ್ತೀವಿ. ಅದು ಬರೀ ಸಗಣಿಯಿಂದ, ಒಣ ಈ ಸಗಣಿಯ ಬೆರಣಿಯಿಂದ ಹುಮಿಕೆ ಸಿಗುತ್ತೆ. 3ನೇದಾಗಿ ಈ ಸಗಣಿಯಿಂದ ಜೀವಾಮೃತವನ್ನು ತಯಾರಿಸಬಹುದು. ಅಂದ್ರೆ ಸಗಣಿ ಒಣಗಿಸಿ ಅದನ್ನು ಪೌಡರ್ ಮಾಡಿ ಅದನ್ನು ಹಾಸಿ ಅದರ ಮೇಲೆ ಗೋಮೂತ್ರ, ಗೋಕೃಪಾಮೃತ ಇವುಗಳನ್ನು ಹಾಕಿ ನೆನೆಸಿ ಮುಚ್ಚಿಡಬೇಕು ತಿಂಗಳುಗಟ್ಟಲೆ. ನಿಮಗೆ ಇಷ್ಟು ಫಸ್ಟ್ ಕ್ಲಾಸ್ ಗೊಬ್ಬರ ತಯಾರಾಗ್ತದೆ ಅಂತ ಹೇಳ್ತೀನಿ. 1 ಕ್ವಿಂಟಲ್ ಸಗಣಿ ಪೌಡರ್ ಇತ್ತು ಅಂತಂದ್ರೆ 200 ಲೀಟರ್ ಗೋಕೃಪಾಮೃತವನ್ನು ಅದಕ್ಕೆ ಸೇರಿಸಿ ನೀವು ಮುಚ್ಚಿಟ್ಬಿಟ್ರು 1 ತಿಂಗಳು. ನಿಮ್ಮ ಹೊಲಕ್ಕೆ ಆಮ್ಯಾಗ ಹಾಕಿದ್ರಿ ಅಂತಂದ್ರೆ ಈಗೇನು ಮಾರ್ಕೆಟ್ನೊಳಗೆ ಗೊಬ್ಬರ ತರ್ತಿಲ್ಲ, ಯಾವ ಗೊಬ್ಬರನೂ ಇದಕ್ಕೆ ಸರಿ ಮಾಡ್ಲಿಕ್ಕೆ ಸಾಧ್ಯ, ಇದಕ್ಕೆ ಸಮನಾಗಿ ಶಕ್ತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಕೇಳಿದ್ರೆ ಇದು ಶಕ್ತಿ ಕೊಡೋದ್ರ ಜೊತೆಗೆ ಎರೆಹುಳುಗಳನ್ನು ಭೂಮಿಯಲ್ಲಿ ನಿರ್ಮಾಣ ಮಾಡುತ್ತೆ. ಒಂದು 40 ದಿವಸ ಒಂದು ವೇಳೆ ಇಟ್ರಿ ಅಂತಂದ್ರೆ ಆ ಸಗಣಿ ಪೌಡರ್ದಲ್ಲಿ ಈ ಗೋಕೃಪಾಮೃತವನ್ನು ಹಾಕಿಟ್ರೆ ಹಿಂಗೆ 2 ತಿಂಗಳ ನಂತರ ನಿಮ್ಮ ಕೈ ಹಾಕಿದ್ರೆ ನಿಮ್ಮ ಕೈಯಾಗ ಸಗಣಿ ಪೌಡರ್ ಕೊಟ್ಟು ಎಲ್ಲ ಬರೀ ಎರೆಹುಳುಗಳೇ ಬರ್ತಾವೆ. ಆ ಹುಳುಗಳನ್ನು ಹೊರಗೆ ಬಿಟ್ರೆ ಭೂಮಿಯೊಳಗೆ ಛೇದ ಮಾಡಲಿಕ್ಕೆ ಶುರು ಮಾಡ್ತಾವೆ. ಭೂಮಿಯೊಳಗಿರುವಂಥ ಮಣ್ಣು ಕಸಗಳನ್ನು ತಿಂದು ಅವೇನು ಮಲ ಆಗ್ತಾವಲ್ಲ ಅದೇ ಗೊಬ್ಬರ, ಅದು ನಮ್ಮ ಬೆಳೆಗಳ ಆಹಾರ. ಅವು ಛಿದ್ರಗಳನ್ನು ಮಾಡ್ತಾವಲ್ಲ, ಕೆಲವು ಹುಳುಗಳು ಅಡ್ಡ ಛಿದ್ರ ಮಾಡ್ತಾವೆ, ಕೆಲವು ಹುಳುಗಳು ಉದ್ದ ಛಿದ್ರ ಮಾಡ್ತಾವೆ. ಅದರಿಂದಾಗಿ ಈ ಭೂಮಿಯ ಮೇಲ್ಮೈಯಲ್ಲಿರುವಂಥ ಹವೆ ಭೂಮಿಯೊಳಗೆ ಹೋಗಲಿಕ್ಕೆ, ಅಲ್ಲಿಯೇ ಜೀವಾಣುಗಳಿಗೆ ಆಕ್ಸಿಜನ್ ಮುಟ್ಟಿಸುವಂಥ ಕೆಲಸ. ಆಮೇಲೆ ಮಳೆ ಬಂತು ಅಂದರೆ ಸಿಕ್ಕಾಪಟ್ಟೆ ನೀರು ಇಳಿಸ್ಕೊಂಡು ಕೆಳಗೆ ಕಳಿಸುವಂಥ ಕೆಲಸವನ್ನು ಈ ಎರೆಹುಳುಗಳು ಮಾಡ್ತಾವೆ. ಅವು ಎರೆಹುಳುಗಳಾದವು ಅಂದ್ರೆ ಭಾಳ ಬೇಸಾಯ ಮಾಡೋ ಅವಶ್ಯಕತೆ ಉಳಿಯೋದು. ನಮ್ಗೆ ಮೇಲ್ಗಡೆ ಒಂದು 5-6 ನಿಮಿಷ ಬೇಸಾಯ ಮಾಡ್ಬೇಕು, ಅದಕ್ಕಿಂತ ಕೆಳಗೆ ಬೇಸಾಯ ಮಾಡಬಾರ್ದು. ಮಾಡಿದೀವಿ ಅಂತಂದ್ರೆ ಈ ಜೀವಾಣುಗಳದೇ ಆದಂಥ ವಸಾಹತು ಅಂತ ಏನಿದೆ ಅದನ್ನು ನಾವು ಡಿಸ್ಟರ್ಬ್ ಮಾಡ್ತೀವಿ. ಮಾಡಬಾರ್ದು. ಮಾಡಿದೀವಿ ಅಂದ್ರೆ ದೊಡ್ಡ ಹಾನಿ ಆಗುತ್ತೆ. ನಮ್ಮ ಯಾವ ಬೆಳೆಗಳ ಬೇರುಗಳು ಸಹಿತ 6-7 ಇಂಚುಗಳಿಗಿಂತಲೂ ಕೆಳಗೆ ಹೋಗೋದಿಲ್ಲ. ಇಷ್ಟೇ ಮಾಡಬೇಕು. ಆಮೇಲೆ ಈ ಸಗಣಿಯಿಂದ ಅಥವಾ ಮೂತ್ರದಿಂದ, ಸಗಣಿ ಮತ್ತು ಮೂತ್ರ ಎರಡೂ ಸೇರಿಸ್ತೀವಿ ಅಂತ ಅದರೊಳಗೆ ಜೀವಾಮೃತ ಅಂತ ಮಾಡ್ತೀವಿ. ಸ್ವಲ್ಪ ಮಜ್ಜಿಗೆ ಹಾಕ್ತೀವಿ, ಸ್ವಲ್ಪ ಬೆಲ್ಲ ಹಾಕ್ತೀವಿ, ಸಾಧ್ಯ ಇದ್ದರೆ ಸ್ವಲ್ಪ ಜೇನುತುಪ್ಪ ಹಾಕ್ತೀವಿ, ಸ್ವಲ್ಪ ಕೊಳೆತ ಬಾಳೆಹಣ್ಣುಗಳನ್ನು ಅದರಲ್ಲಿ ಹಾಕಿ ಒಡ್ಡಿನ ಮೇಲಿನ ಮಣ್ಣನ್ನು ಸ್ವಲ್ಪ ಹಾಕಿ ಒಂದು 4-8 ದಿವಸ ಇಡ್ತೀವಿ ಅಂದರೆ ಆ ಜೀವಾಮೃತವನ್ನು
ಸ್ವಲ್ಪ ಸಾಧ್ಯ ಇದ್ದರೆ ಹಸುವಿನ ತುಪ್ಪವನ್ನು ಸಹಿತ ಅದರೊಳಗೆ ಸೇರಿಸಬೇಕು. ಮೊದಲನೇ ದಿವಸ ಸೇರಿಸಿ ನಾವು ಅದನ್ನು ಜೀವಾಮೃತ ಮಾಡಿ ಭೂಮಿಗೆ ಬಿಟ್ರೆ ಭೂಮಿಯೊಳಗೆ ಕೆಳಗಿರುವಂಥ ಹುಳುಗಳೆಲ್ಲ ಮೇಲೆ ಬರ್ತಾವೆ. ಬೇರೆ ಹುಳುಗಳಾಗಿರಲಿ ಮತ್ತು ಬೇರೆ ಹುಳುಗಳಾಗಿರಲಿ ಸಿಕ್ಕಾಪಟ್ಟೆ ಮೇಲೆ ಬರ್ತಾವೆ. ಮೇಲೆ ಬರ್ತಾವೆ ಅಂದರೆ ನಮ್ಮ ಬೆಳೆಗಳು